ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ದಾಮೇಜ್ ಜಂತ್ರಿ ಬಲ್ವಂಟ್ ಟ್ಯಾರೋಟ್ಗೆ ಸ್ವಾಗತ. ಲವ್ ನೋಟ್ಸ್ ಏನಿದೆ ಅಂತ ನೋಡೋಣ. ಸೈಲೆನ್ಸ್ ಅಂತ ಬಂದಿದೆ. ನಿಮ್ಮ ವ್ಯಕ್ತಿಗಳಿಂದ ಇಲ್ಲಿ ಒಂದಿಷ್ಟು ಅವ್ರ ಕಡೆಯಿಂದ ಒಂದು ಸೈಲೆಂಟ್ ಆಗಿರ್ಬೋದು, ಇಲ್ಲೇ ನೀವು ಅವ್ರ ಜೊತೆ ಮುನ್ಸ್ಕೊಂಡಿರ್ಬೋದು, ಸೈಲೆಂಟ್ ಆಗಿರ್ಬೋದು ಅಂತ ಬಂದಿರುವಂಥದ್ದು. ಮೋಸ್ಟ್ಲಿ ಆಲ್ಮೋಸ್ಟ್ ಈ ಈವ್ನಿಂಗ್ ಇರ್ಬೋದು, ಇಲ್ಲ ಅಟ್ ಈವ್ನಿಂಗ್ ಇರ್ಬೋದು. ಈವ್ನಿಂಗಿಂದ ಏನೋ ಸೈಲೆಂಟ್ ಸೈಲೆಂಟ್ ಆಗಿದ್ದಾರೆ ಅಂತ ಬಂದಿರುವಂಥದ್ದು. ಮತ್ತು ಒಂದಿಷ್ಟು ವಿಚಾರಗಳಿಗೆ ಅವ್ರಿಗೆ ತುಂಬ ಕೇರ್ಲೆಸ್ ಇರುವಂಥದ್ದು ಇದೆ. ಮತ್ತು ಕೆಲವರು ಇಲ್ಲಿ ನಿಮಗೆ ತುಂಬಾ ಇಷ್ಟಪಡ್ತಾ ಇರುವಂಥದ್ದು ಕ್ವೀನ್. ಅವ್ರಿಗೆ ನೀವು ಒಂದು ರಾಣಿ ರಾಜ ಅನ್ನೋ ರೀತಿಯಲ್ಲಿ ಅವರೊಂಥರ ಸ್ಪೆಷಲ್, ಯು ಆರ್ ಸ್ಪೆಷಲ್ ಅನ್ನೋ ರೀತಿಯಲ್ಲಿ ನೀವು ಅವರಿಗೆ ಕಾಣಿಸ್ತಾ ಇರ್ಬೋದು. ನೀವು ಆಲ್ಮೋಸ್ಟ್ ಎಲ್ಲದರಲ್ಲೂ ಕೂಡ ಸ್ಪೆಷಲ್ ಇದ್ದೀರ. ನಿಮ್ಮ ಸ್ಮೈಲ್ ಅವ್ರಿಗೆ ಏನೋ ಇಷ್ಟ ಆಗ್ತಾ ಇರುವಂಥದ್ದು, ನಿಮ್ಮ ಸ್ಪೆಷಲ್ ಆಗಿರ್ಬೋದು. ಏನು ಸ್ಪೆಷಲ್ ಅಂದರೆ ನಿಮ್ಮ ಸ್ಮೈಲ್ ಅಂತ ಬಂದಿರುವಂಥದ್ದು. ಅಂದರೆ ಅವರ ಹಾರ್ಟಲ್ಲಿ ಮನಸ್ಸಲ್ಲಿ ನೀವು ಕೂತ್ಬಿಟ್ಟಿದ್ದೀರಾ ಅಂತ ಕೂಡ ಹೇಳ್ತಾ ಇರುವಂಥದ್ದು. ನೀವು ಟೇಕ್ ಕೇರ್. ಸದ್ಯಕ್ಕೆ ಅವರು ನೀವು ದೂರ ಇದ್ದರೆ ಟೇಕ್ ಕೇರ್ ಅಂತ ಕೂಡ ಇದೆ. ಅಂದರೆ ಆಲ್ಮೋಸ್ಟ್ ಯಾವಾಗಲೂ ನಿಮ್ಮನ್ನು ಕೇರ್ ಮಾಡ್ತಾ ಇರ್ತಾರೆ. ಅವರು ತುಂಬ ಕೇರಿಂಗ್ ಪರ್ಸನ್ ಆಗಿರ್ಬೋದು, ಅವರಾದರೂ ನೀವಾಗಿರ್ಬೋದು. ನಿಮ್ಮ ವ್ಯಕ್ತಿಗಳು ತುಂಬ ಕೇರಿಂಗ್ ಪರ್ಸನ್, ನಿಮ್ಮ ಜೊತೆ ತುಂಬ ಹಾರ್ಟಿಂಗ್, ತುಂಬ ಇಷ್ಟಪಡುವಂಥದ್ದು, ನಿಮ್ಮ ಸ್ಮೈಲ್ ಇಷ್ಟಪಡುವಂಥದ್ದು, ನಿಮ್ಮ ಸೈಲೆನ್ಸ್ ಇಷ್ಟಪಡುವಂಥದ್ದು. ಮತ್ತು ತುಂಬ ಸೈಲೆಂಟಾಗಿ ಎಲ್ಲವನ್ನು ವಾಚ್ ಮಾಡ್ತಾರೆ ಅಂತ ಬಂದಿರುವಂಥದ್ದು. ತುಂಬ ಬುದ್ಧಿವಂತಿಕೆಯಿಂದ ನಿಮ್ಮ ವ್ಯಕ್ತಿ ಇಲ್ಲಿ ತುಂಬ ವಾಚ್ ಮಾಡ್ತಾರೆ ಅಂತ ಬಂದಿರುವಂಥದ್ದು. ಸೊ ಹ್ಯಾಪಿ, ನೀವು ಅವ್ರಿಗೆ ಸಿಕ್ಕಿರೋದು ಒಂದು ರೀತಿಯಲ್ಲಿ ಹ್ಯಾಪಿ ಅನ್ನೋ ರೀತಿಯಲ್ಲಿ ಬುದ್ಧಿವಂತಿಕೆಯಿಂದ ನಿಮ್ಮ ಜೊತೆ ಲೀಡ್ ಮಾಡ್ತಾ ಇರ್ಬೋದು. ನಿಮ್ಮ ಒಂದು ರೀತಿಯಲ್ಲಿ ನಿಮ್ಮ ಸ್ಮೈಲ್ ಸಾಕು, ಅವ್ರಿಗೆ ಇನ್ನೇನೋ ಅವಶ್ಯಕತೆ ಇಲ್ಲ ಅಂತ ಅಂದಿರುವಂಥದ್ದು. ಜಸ್ಟ್ ಸ್ಮೈಲ್ ಅವರಿಗೆ ಒಂದು ರೀತಿಯಲ್ಲಿ ಓವರ್ ಕಾನ್ಫಿಡೆನ್ಸ್ನ ಕೊಡುತ್ತೆ ಅಂತ ಬಂದಿರುವಂಥದ್ದು. ಕ್ರಶ್ ಆಗಿರುವಂಥದ್ದು, ಕ್ರಶ್ ಆಗಿದೆ ಅಂದರೆ ಕೆಲವ್ರಿಗೆ ಇಲ್ಲಿ ಜಸ್ಟ್ ನೀವು ಸ್ಮೈಲ್ ಕೊಟ್ಟಿರೋದನ್ನೇ ಯಾರೋ ವೀಕ್ಷಣೆ ಮಾಡಿಕೊಂಡು ನಿಮಗೂ ಅವ್ರಿಗೂ ಏನೋ ಕ್ರಶ್ ಆಗಿರ್ಬೋದು, ಇಲ್ಲ ಅವ್ರಿಗೆ ನಿಮಗೆ ಕ್ರಶ್ ಆಗಿರ್ಬೋದು. ಏನೋ ಒಂದು ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲ ಔಟ್ಸೈಡ್ ಆಗಿರ್ಬೋದು, ಥರ್ಡ್ ಪಾರ್ಟಿ ಆಗಿರ್ಬೋದು, ಏನೋ ಒಂದು ಅಕ್ಕಪಕ್ಕ ಹೋಗ್ತಾ ಇರುವಂಥವ್ರು ಆಗಿರ್ಬೋದು. ಸಡನ್ನಾಗಿ ನಿಮಗೆ ಒಂದು ಸ್ಮೈಲ್ ಕೊಟ್ಟಿರೋದ್ರಿಂದ ಏನೋ ತುಂಬ ಕ್ರಶ್ ಆಗಿರ್ಬೋದು, ಎಲ್ಲೋ ಔಟ್ಸೈಡ್ ಹೋಗುವಂಥದ್ರಲ್ಲಿ ಟೈಮಲ್ಲಿ ಅಂತ ಬಂದಿರುವಂಥದ್ದು. ಮೋಸ್ಟ್ಲಿ ಮಾರ್ನಿಂಗ್ ಟೈಮ್ ಅಂತ ಕೂಡ ಇಲ್ಲಿದೆ. ಗಿಫ್ಟ್ ಬರೋದ್ರಲ್ಲಿ ಇದೆ, ಗಿಫ್ಟ್ ಕೂಡ ಬರುತ್ತೆ ನಿಮಗೆ ಅಂತ ಬಂದಿರುವಂಥದ್ದು. ನಿಮ್ಮ ವ್ಯಕ್ತಿಯಿಂದ ಪೇನ್ ಕೂಡ ಬರೋದ್ರಲ್ಲಿ ಇದೆ, ಗಿಫ್ಟ್ ಕೂಡ ಬರೋದ್ರಲ್ಲಿ ಇದೆ. ಆದ್ರೂ ಯಾವುದಕ್ಕೂ ಹೆದರದೇ ಕೀಪ್ ಸ್ಮೈಲಿಂಗ್ ಅಂತ ಕೂಡ ಬಂದಿರುವಂಥದ್ದು. ಕೀಪ್ ಸ್ಮೈಲ್ ಅಂತ ಇದೆ. ಸ್ವೀಟ್ ಪರ್ಸನ್ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೊಂದು ರೀತಿಯಲ್ಲಿ ನಿಮ್ಮ ಏನಿದೆ ನಿಮಗೆ ಒಂದು ಸ್ವೀಟ್ ಪರ್ಸನ್ ಹಾರ್ಟ್ಲಿ ಅವ್ರು ಹೇಳ್ತಾ ಇರೋದು. ನೀವು ಒಂದು ರೀತಿ ಸ್ವೀಟ್ ಪರ್ಸನ್, ಏನೇ ಗಿಫ್ಟ್ ಕೊಡಲಿ, ಒಂದು ಪೇಯ್ನ್ ಆಗಿ ಏನೇ ಇದ್ರೂ ಕೂಡ ನೀವು ಮಾಡ್ತಾ ಇರುವಂಥದ್ದು, ನೀವು ಕೊಡ್ತಾ ಇರುವಂಥ ಸ್ಮೈಲ್ ಅವ್ರಿಗೆ ತುಂಬ ಇಲ್ಲಿ ಇಷ್ಟ ಆಗ್ತಾ ಇರುವಂಥದ್ದು. ತುಂಬಾ ನಿಮ್ಮ ಸ್ಮೈಲ್ ಇಷ್ಟ ಆಗ್ತಾ ಇರುವಂಥದ್ದು. ಸಡನ್ನಾಗಿ ಒಂದು ಬಲೂನ್ ತಂದುಕೊಡ್ಬೋದು. ಓಕೆ, ಸಡನ್ನಾಗಿ ಒಂದು ಪ್ರಪೋಸಿಂಗ್, ಮತ್ತೆ ಒಂದು ರೀತಿ ಪ್ರಪೋಸ್ ಮಾಡಿ ಮುತ್ತು ಕೊಡುವಂಥದ್ದಾಗಿರ್ಬೋದು. ಸಡನ್ನಾಗಿ ನೈಟ್ ಟೈಮ್ ಸಡನ್ನಾಗಿ ನಿಮಗೆ ಸರ್ಪ್ರೈಸ್ ಕೊಡೋದಾಗಿರ್ಬೋದು. ಈ ರೀತಿ ಮಾಡ್ತಾರೆ ಅಂತ ಬಂದಿರುವಂಥದ್ದು. ಗುಡ್ ಹಾರ್ಟ್ ಇರುವಂಥ ವ್ಯಕ್ತಿ, ನಿಮಗೆ ಸಿಕ್ಕಿರುವಂಥ ವ್ಯಕ್ತಿ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಈ ಕ್ಷಣದಲ್ಲಿ ಅಂತ ಕೂಡ ಬಂದಿದೆ. ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇರುವಂಥದ್ದು. ಐ ಆಮ್ ಸ್ಟ್ರಾಂಗ್ ಪರ್ಸನ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಅವರು ಕೂಡ ಸ್ಟ್ರಾಂಗ್ ಇದ್ದಾರೆ, ಇಲ್ಲಿ ನೀವು ಕೂಡ ಸ್ಟ್ರಾಂಗ್ ಆಗಿದ್ದೀರಾ. ಒಬ್ರಿಗೊಬ್ರು ಬಿಟ್ಕೊಡಲ್ಲ. ನಿಮ್ಮ ಮಧ್ಯೆ ಎಂಥದೇ ಜಗಳ ಇದ್ರೂ ಕೂಡ ನೀವು ನಿಮ್ಮ ವ್ಯಕ್ತಿನ ಬಿಟ್ಕೊಡೋದಿಲ್ಲ, ಅವರು ನಿಮ್ಮನ್ನು ಬಿಟ್ಕೊಡೋದಿಲ್ಲ ಅಂತ ಬಂದಿರುವಂಥದ್ದು. ತುಂಬ ನಿಮ್ಮ ಸ್ಮೈಲೇ ಅವ್ರಿಗೆ ತುಂಬ ಲೈಕ್ ಹಿಟ್ ಅನ್ನೋ ರೀತಿಯಲ್ಲಿದೆ. ಬಟ್ ಅವ್ರಿಗೆ ಏನೇ ನೋವಿದ್ರೂ ಕೂಡ ಇನ್ಸೈಡ್ ಅಳ್ತಾರೆ ಹೊರತು ನಿಮ್ಮ ಮುಂದೆ ಹೇಳೋದಿಲ್ಲ. ಬೇಕಿದ್ರೆ ಫಾರ್ ಎವರ್ ಅಂತ ಬಂದಿದೆ. ಎಲ್ಲರ ಜೀವನದಲ್ಲೂ ನಿಮಗೆ ಸಿಕ್ಕಿರುವಂಥ ವ್ಯಕ್ತಿಗಳು ಒಂದು ರೀತಿಯಲ್ಲಿ ಎಲ್ಲವನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡುವಂಥದ್ದು, ಕೇರ್ ಮಾಡುವಂಥದ್ದು, ನೀವು ಅವ್ರನ್ನ ಕೇರ್ ಮಾಡುವಂಥ ರೀತಿಗಳು ಅವ್ರಿಗೆ ತುಂಬ ಏನೋ ಒಂದು ರೀತಿಯಲ್ಲಿ ತುಂಬ ಇಷ್ಟ ಆಗಿರುವಂಥದ್ದು. ಯಾವುದೋ ಒಂದು ವಿಚಾರವಾಗಿ ನಿಮ್ಮಿಂದ ಅವ್ರಿಗೆ ತುಂಬ ನೋವಾಗಿರ್ಬೋದು. ಆ ವ್ಯಕ್ತಿಗಳಿಂದ ನಿಮಗೆ ನೋವಾಗಿದೆ, ಇನ್ಸಲ್ಟ್ ಆಗಿರ್ಬೋದು ಅಂತ ಕೂಡ ಬಂದಿರುವಂಥದ್ದು.
ಅವರ ಜೀವನದಲ್ಲಿ ಒಂದು ರೀತಿಯಲ್ಲಿ ಕಂಪ್ಲೀಟ್ ಅಂತ ಅನಿಸಿದ್ದು ನೀವು ಅವರಿಗೆ ಬಂದಮೇಲೆ ಅಂತ ಅನಿಸುತ್ತೆ. ಒಂದು ರೀತಿಯಲ್ಲಿ ಇಲ್ಲಿ ಹೇಳಬೇಕು ಅಂತ ಅಂದರೆ ಒಂದು ಈವ್ನಿಂಗ್ ಆಗಿರ್ಬೋದು, ನೈಟ್ ಆಗಿರ್ಬೋದು, ಒಂದು ರೀತಿಯಲ್ಲಿ ಕೇರಿಂಗ್ ಪರ್ಸನ್ ಆಗಿರ್ತಾರೆ. ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಓವರಾಲಾಗಿ ಹೇಳಬೇಕು ಅಂದರೆ ನೀವು ತುಂಬ ಅವ್ರಿಗೆ ಸ್ಪೆಷಲ್ ಅನ್ನಿಸ್ತಾ ಇರ್ಬೋದು. ಮತ್ತು ನೀವು ಕೊಟ್ಟಿರುವಂಥದ್ದಾಗಿರ್ಬೋದು, ಅವ್ರ ಹತ್ರ ಇಸ್ಕೊಂಡಿರೋದಾಗಿರ್ಬೋದು, ಅವ್ರಿಗೆ ತುಂಬ ನೆನಪಾಗ್ತಿರುತ್ತೆ ಅಂತ ಬಂದಿರುವಂಥದ್ದು. ನೀವು ಯಾವಾಗಲೂ ಸ್ಮೈಲ್ ಮಾಡ್ತಾ ಇರೋದು, ಸೈಲೆಂಟ್ ಆಗಿರೋದು ಮತ್ತು ಆ್ಯಕ್ಷನ್ಗಳನ್ನು ತಗೊಳ್ಳುವಂಥದ್ದು, ಅದೆಲ್ಲ ಅವ್ರಿಗೆ ಒಂದು ರೀತಿಯಲ್ಲಿ ಮತ್ತು ನೀವು ಮಾಡ್ತಾ ಇರುವಂಥ ನಿಮ್ಮ ಆ್ಯಟಿಟ್ಯೂಡ್ ಆಗಿರ್ಬೋದು, ಒಂದು ಒಳ್ಳೆ ಮನಸ್ಸಿರ್ಬೋದು, ಅವ್ರಿಗೆ ಅದೆಲ್ಲ ನೋಡಿ ಎಷ್ಟೋ ಪೇಯ್ನ್ಗಳನ್ನು ಅವ್ರು ಮರ್ತಿದ್ದಾರೆ ಅಂತ ಕೂಡ ಬಂದಿರುವಂಥದ್ದು. ಹಾಗಾಗಿ ಅವ್ರ ಮನಸ್ಸಿಗೆ ನೀವು ಅವರಿಗೆ ಒಂದು ಜೀವನದಲ್ಲಿ ಬಂದಮೇಲೆ ಒಂದು ಕಂಪ್ಲೀಟ್ ಆಗಿದೆ ಅಂತ ಕೂಡ ಅವ್ರಿಗೆ ಅನ್ನಿಸ್ತಿದೆ. ಒಂದು ಕಂಪ್ಲೀಟ್ ಆಗಿದೆ ನನ್ನ ಜೀವನದಲ್ಲಿ ನೀವು ಎಂಟ್ರಿ ಕೊಟ್ಟ ಮೇಲೆ, ನಾನು ಎಷ್ಟೋ ಒಂದು ರೀತಿಯಲ್ಲಿ ಪೇಯ್ನನ್ನ ಮರ್ತಿದ್ದೀನಿ, ಎಷ್ಟೋ ನೋವುಗಳನ್ನು ಮರ್ತಿದ್ದೀನಿ, ಧನ್ಯವಾದಗಳು ಅಂತಲೂ ಕೂಡ ನಿಮಗೆ ಹೇಳ್ತಾ ಇರುವಂಥದ್ದು. ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಎಲ್ರಿಗೂ ಕೂಡ ಧನ್ಯವಾದಗಳು. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ.